ಓಂ ನಮೋ ಆಂಜನೇಯ. ಪ್ರತಿ ಮಾನವನ ಜೀವನದಲ್ಲೂ ಸಹ ನಾವು ಅನೇಕ ನಮ್ಮ ಜೀವನದ ವಿಶೇಷವಾಗಿ ಚಿಂತೆಗಳಲ್ಲಾಗ್ಬೋದು, ಸುಖಗಳಲ್ಲಾಗ್ಬೋದು, ನಮ್ಮ ಜೀವನ ಲಹರಿಗಳ ನಮ್ಮ ವೃತ್ತಿ ಜೀವನದಲ್ಲಿ ನಾವಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕಾಡ್ತಕ್ಕಂತಹ ಒಂದು ಪ್ರಶ್ನೆ ಕೂಡ ಇರುತ್ತೆ. ಜೊತೆಗೆ ಆಕಸ್ಮಿಕವಾಗಿ ಎಲ್ಲೋ ಒಂದು ಕಡೆ ನಾವೆಲ್ಲೋ ಒಂದು ಕಡೆ ಫೇಸ್ ಮಾಡಲೇಬೇಕಾಗಿರುತ್ತೆ. ಅದೇನು ಅಂತ ಹೇಳಿದ್ರೆ, ನಾವು ಆಕಸ್ಮಿಕವಾಗಿ ವಾಹನ ಅಪಘಾತ ಆಗ್ತಕ್ಕಂಥದ್ದು, ಅಥವಾ ಮದುವೆ ಸಮಾರಂಭಗಳು ಹೋಗ್ತಾ ಇರ್ತಕ್ಕಂಥದ್ದು, ಸಭೆ ಸಮಾರಂಭಗಳು ಹೋಗ್ತಾಗಿರ್ತಕ್ಕಂಥ ಸಮಯದಲ್ಲಿ ವಾಹನ ಅಪಘಾತ ಆಗ್ತಕ್ಕಂಥದ್ದು, ಕ್ಷೇತ್ರಗಳು ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಎಕ್ಸ್ಪೆಕ್ಟೇ ಮಾಡೋದಿಲ್ಲ. ನಾವು ಚೆನ್ನಾಗಿ ಡ್ರೈವಿಂಗ್ ಮಾಡ್ತಾ ಇರ್ತೀವಿ, ಅಥವಾ ನಮ್ಮ ಡ್ರೈವರ್ ಚೆನ್ನಾಗಿರ್ತಾನೆ, ಅಥವಾ ವಾಹನ ಚೆನ್ನಾಗಿರುತ್ತೆ, ಎಲ್ಲವೂ ಚೆನ್ನಾಗಿರುತ್ತೆ. ಎಷ್ಟೋ ಸರಿ ನಾವು ವಾರ್ತೆಗಳಲ್ಲಿ ಕೇಳ್ತಾನೆ ಇರ್ತೀವಿ, ಕ್ಷೇತ್ರಕ್ಕೆ ಹೋದಾಗ ಅಪಘಾತ ಆಯಿತು, ಅಥವಾ ಎಲ್ಲೋ ಬರ್ತಾ ಇರ್ತಕ್ಕಂಥ ಒಂದು ಸಾವಿನ ಸುದ್ದಿಗೆ ಹೋಗ್ತಕ್ಕಂಥ ಸಂದರ್ಭ. ಇದೆಲ್ಲವೂ ಕೂಡ ಆಗ್ತಕ್ಕಂಥದ್ದು ಹೇಗೆ, ಇದು ಯಾಕೆ, ಇದಕ್ಕೇನು ಪ್ರಶ್ನೆ, ಇದಕ್ಕೆ ಉತ್ತರ ಇದೆಯಾ, ಇದನ್ನೆಲ್ಲಾದರೂ ತಡೆಗಟ್ಬೋದಾ, ಇದಕ್ಕೇನಾದರೂ ಒಂದು ತಂತ್ರ ಇದೆಯಾ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ನಾವು ಸನಾತನೋ ನಿತ್ಯ ನೂತನ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳ್ತೀವಿ. ವಾಹನ ಅಪಘಾತಕ್ಕೆ ಬಹುಮುಖ್ಯವಾಗಿ ಕಾರಣಗಳೇನಾಗಿರುತ್ತೆ, ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತೀವಿ. ಆ ಕಾಲ ಇರ್ಬೋದು. ಆದರೆ ಒಂದು ಸರಿ ಎಲ್ಲರೂ ಕೂಡ ನಾವು ಒಂದು ಬೈಕ್ ಇಟ್ಟಿರ್ಬೋದು, ಕಾರ್ ಇಟ್ಟಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ಹಿಂದೆ ಬೈಕ್ ಇಟ್ಟಾಗ ಅವರೇ ದೊಡ್ಡ ವ್ಯಕ್ತಿ ಅಂತ ಇದ್ವಿ, ಕಾರ್ ಇಟ್ಟಾಗ ಅವರು ತುಂಬ ಶ್ರೀಮಂತರು. ಹಾಗೆ ಇವತ್ತಿನ ಸಹ ಕಾರು, ಬೈಕು, ಬಸ್ಸು ಇವೆಲ್ಲ ಹೋಗಿ ಈಗ ಹೆಲಿಕಾಪ್ಟರ್ ಇಟ್ಟಿದ್ದಾರೆ, ಏರೋಪ್ಲೇನ್ ಇಟ್ಟಿದ್ದಾರೆ ಅನ್ನೋ ಮಟ್ಟಕ್ಕೆ ನಾವು ಬಂದಿದ್ದೀವಿ. ಆದರೂ ಕೂಡ ಅಪಘಾತಕ್ಕೆ ಕಾರಣ ಏನು? ನಮ್ಮಲ್ಲಿ ಎಲ್ಲವೂ ಕೂಡ ಹಿಂದೂ ಧರ್ಮದಲ್ಲಿ ಅಥವಾ ಸನಾತನ ಸಂಸ್ಕೃತಿಯಲ್ಲಿ ಅದಕ್ಕೂ ಕೂಡ ಒಂದು ಪರಿಹಾರ ಇದ್ದೇ ಇರುತ್ತೆ. ಈ ಅಪಘಾತಗಳಿಗೆ ಕಾರಣ ಏನು? ಇನ್ನು ಜ್ಯೋತಿಷ್ಯದ ರೀತಿ ನೋಡೋಕೆ ಹೋದಾಗ ರಾಹು ಇರ್ಬೋದು, ಹಾಗೆ ಕುಜ ಇರ್ಬೋದು, ಕೇತು ಇರ್ಬೋದು, ಶನಿ ಇರ್ಬೋದು. ಈ ಗ್ರಹಗಳೇ ಕೂಡ ನಮಗೆ ಅಪಘಾತಕ್ಕೆ ಕಾರಣ ಆಗಿರುತ್ತೆ. ನಮ್ಮ ಜಾತಕ ಚೆನ್ನಾಗಿದೆ, ನಾವು ಗಜಕೇಸರಿ ಯೋಗದಲ್ಲಿ ಹುಟ್ಟಿದ್ದೀವಿ, ಆದರೂ ಅಪಘಾತ ಆಗಿರುತ್ತೆ. ಒಳ್ಳೆ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ, ಭಕ್ತಿಯಿಂದ ಹೋಗ್ತಾ ಇರ್ತೀವಿ, ಆದರೂ ಅಪಘಾತ ಆಗಿರುತ್ತೆ. ಇದಕ್ಕೆಲ್ಲಕ್ಕೂ ಕಾರಣ ಕೆಲವು ಸಾರಿ ಅಂದ್ಕೊಳ್ತೀವಿ, ಆ ವಾಹನದ ಬಣ್ಣನ, ಆ ವಾಹನದ ನಂಬರ, ಇದೆಲ್ಲವೂ ಕೂಡ ಅವರವರ ಒಂದು ಮನಸ್ಸಿಗೆ ಸೇರಿರ್ತಕ್ಕಂಥದ್ದು. ಆದರೆ ನಮ್ಮಲ್ಲಿ ವಾಹನದ ಅಪಘಾತಗಳನ್ನು ತಡೆಗಟ್ಟೋದಕ್ಕೆ ಒಂದು ತಂತ್ರ ಇದೆ. ಆ ತಂತ್ರವನ್ನು ನಾವು ಅನುಸರಿಸ್ಕೊಂಡು ಬಿಟ್ಟಿದ್ದೆ ಆದರೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು ಯೋಗ ಇರುತ್ತೆ. ನೀವು ಹಳೆಯ ವಾಹನ ಆಗಲಿ, ಹೊಸ ವಾಹನ ಆಗಲಿ, ಆಗಲೇ ಯಾವುದೋ ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದೀರಾ, ಇನ್ನೊಂದು ತೊಗೊಂಡಿದ್ದೀರಾ ಗೊತ್ತಿಲ್ಲ, ನೀವು ಯಾರೇ ಸಹ ವಾಹನದ ಮಾಲೀಕ ಇರ್ಬೋದು, ಡ್ರೈವರ್ ಇರ್ಬೋದು, ನಿಮಗೆ ಯಥಾವಿಧಿಯಾಗಿ ಅಲ್ಲಿ ಯಾವುದೇ ಒಂದು ಜಾತಿ ಮತ ಪಂಥಗಳು ಬರೋದಿಲ್ಲ. ಭಕ್ತಿಯಾಗಿ ಒಂದು ಭಗವಂತನ ಸ್ಮರಣೆ ಮಾಡಿಕೊಂಡಾಗ, ಹಿಂದೂಗಳಾದರೆ ಹನುಮನ ಆಗ್ಬೋದು, ಗಣಪತಿ ಆಗ್ಬೋದು, ಅಥವಾ ಏನೋ ಒಂದು ಭಕ್ತಿಯಾಗಿ ಆ ಒಂದು ಪ್ರಾರ್ಥನೆ ಮಾಡಿಕೊಂಡು ಆ ವಾಹನದಲ್ಲಿ ನೀವು ಪ್ರಾರಂಭಿಕವಾಗಿ ಆ ವಾಹನ ಪ್ರವೇಶ ಮಾಡಿದ್ದಾದರೆ ಬಹಳಷ್ಟು ಶುಭ ಕೊಡುತ್ತೆ. ಅದರ ಜೊತೆಗೆ ವಾಹನಕ್ಕೆ ಯಾವಾಗಲೂ ಅಪಘಾತ ಆಗಲೇಬಾರ್ದು, ಯಾವಾಗಲೂ ತೊಂದರೆ ಆಗಬಾರ್ದು ಅಂತ ಹೇಳಿದ್ರೆ ಬಿಳಿಯ ಗರಕೆ ನೀವು ಕೇಳಿರಬಹುದು. ಕೆಲವು ಕಲ್ಲುಗಳ ಕೆಳಗಡೆ ಬಿಳಿಯ ಗರಕೆ ಅಂತಿರುತ್ತೆ. ಆ ಗರಕೆಯಲ್ಲಿ ಗಣೇಶನ ಆವಾಹನೆ ಇರುತ್ತೆ. ಗಣೇಶನ ಅಂಶ ಇರತಕ್ಕಂಥ ಆ ಬಿಳಿಯ ಗರಕೆಯನ್ನು ಬಿಳಿಯ ಆ ಗರಕೆಯನ್ನು ಸೋಮವಾರದ ದಿನ ತರಬೇಕಾಗಿರುತ್ತೆ. ಅದು ಸಹ ಯಾವಾಗ ಅಂದರೆ ಬೆಳಗಿನ ಜಾವ 7:30ಯಿಂದ 9 ರಾಹುಕಾಲ ಏನಿರುತ್ತೆ, ಆ ರಾಹುಕಾಲದ ಸಮಯದಲ್ಲಿ ಬಿಳಿಯ ಗರಕೆಯನ್ನು ತಂದು ಅದರ ಜೊತೆಗೆ ಒಂದು ಅರಿಶಿನ ಕೊಂಬನ್ನು ಹಾಕಿ ಒಂದು ಬಿಳಿಯ ವಸ್ತ್ರದಲ್ಲಿ ಕಟ್ಟಿ ಅದು ನಿಮ್ಮ ಗಾಡಿಯಲ್ಲಿ, ಆ ವಾಹನದಲ್ಲಿ ಇಟ್ಕೊಂಡಿದ್ದೆ ಆದರೆ ಆ ಒಳಗಡೆ ಇರ್ತಕ್ಕಂಥವ್ರಿಗೆ ಜ್ಞಾನ ಚೆನ್ನಾಗಿರುತ್ತೆ. ಇನ್ನು ವಾಹನಕ್ಕೆ ಶುದ್ಧವಾಗಿ ಸುತ್ತಲೂ ವಾಹನಕ್ಕೆ ಶಕ್ತಿ ಬೇಕು, ಆ ವಾಹನಕ್ಕೆ ಸುತ್ತಲೂ ಶಕ್ತಿ ಬೇಕು ಅಂತಕ್ಕಂಥ ಒಂದು ಯೋಚನೆ ಇದ್ದಿದ್ದೆ ಆದರೆ ಆ ವಾಹನಕ್ಕೆ ಕಂಬಳಿಯ ದಾರವನ್ನು ಮುಂದಿನ ಬಾನೆಟ್ಗೆ ಆ ಕಂಬಳಿಯ ದಾರವನ್ನು ಕಟ್ಟಿದ್ದೇ ಆದರೆ, ಅದು ಶನಿವಾರ ಮಂಗಳವಾರ ಕಟ್ಟಿದ್ದೇ ಆದರೆ ಬಹಳಷ್ಟು ಶುಭ ಆಗುತ್ತೆ. ಇದರಿಂದ ಸಾಕಷ್ಟು ವಾಹನಗಳಿಗೆ ಅಪಘಾತಗಳಾಗ್ತಕ್ಕಂಥದ್ದು ತಪ್ಪುತ್ತೆ. ನೀವು ಮಾಮೂಲಿಯಾಗಿ ಉದ್ಯೋಗಕ್ಕೆ ಹೋಗ್ತೀರಾ, ಪರವಾಗಿಲ್ಲ. ಆದರೆ ದೂರದ ಪ್ರಯಾಣ ಹೋದಾಗ ಕಂಪಲ್ಸರಿಯಾಗಿ 2 ನಿಂಬೆಹಣ್ಣನ್ನು ಆ ವಾಹನದ ಪ್ರಥಮ 2 ಟೈರ್ಗಳಿಗೆ ಇಟ್ಟು ಆ ನಿಂಬೆಹಣ್ಣಿನ ಮೇಲೆ ನೀವು ಪ್ರಯಾಣ ಮಾಡಿದ್ದೆ ಆದರೆ ಸಾಧ್ಯವಾದಷ್ಟು 99% ವಾಹನ ಅಪಘಾತ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯತೆ ಇರುತ್ತೆ. ಬಿಳಿಯ ಗರಕೆಯಲ್ಲಾಗ್ಬೋದು, ಕಂಬಳಿಯ ದಾರದಲ್ಲಾಗ್ಬೋದು, ನಿಂಬೆಹಣ್ಣಿನಿಂದ ನಾವು ವಾಹನದ ಅಪಘಾತವನ್ನು 90% ನಾವು ತಪ್ಪಿಸೋಕ್ಕೆ ಸಾಧ್ಯತೆ ಇರುತ್ತೆ. ನಂಬಿಕೆಯೇ ದೇವರು, ನಂಬಿಕೆಯಿಂದ ಒಳ್ಳೆಯದಾಗುತ್ತೆ. ಈ ರೀತಿ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು.